ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನೀವೆಲ್ಲರೂ ನನ್ನ ತಮ್ಮನ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಏನೇನೆಲ್ಲ ಸ್ಪೆಷಲ್ ಥಿಂಗ್ಸ್ ಇತ್ತು ಅವತ್ತು, ಹೇಗೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅವನ ಬರ್ಡೇ ದಿನ ಅಂತ ಈ ವ್ಲಾಗಲ್ಲಿ ನೋಡ್ಬೋದು ನೀವು. ಆ್ಯಕ್ಚುಲಿ ಅವನ ಬರ್ಡೇ ಇದ್ದಿದ್ದು ಏಪ್ರಿಲ್ 4th. ಸೊ ಇನ್ ಬಿಟ್ವೀನ್ ನಾನು ಬೇರೆ ವೀಡಿಯೋಸ್ನ ಎಡಿಟ್ ಮಾಡಿ ಆನ್ ಟೈಮ್ ಅಪ್ಡೇಟ್ ಮಾಡೋದಿತ್ತು. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಹಬ್ಬದ ವ್ಲಾಗುಗೆ ಮತ್ತು ಕರ್ಗದ ವ್ಲಾಗುಗೆ ಅಂತೆಲ್ಲ. ಸೊ ಇನ್ ಬಿಟ್ವೀನ್ ಬೇರೆ ವೀಡಿಯೋಸ್ ಬಂದಿದ್ದರಿಂದ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ ಅಷ್ಟೇ. ಸೊ ಬನ್ನಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಬರೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ನನ್ನ ತಮ್ಮನ ಬರ್ಡೇ. ಬನ್ನಿ, ಇವತ್ತು ಮನೆಯಲ್ಲಿ ಪೂರಿ, ಚೋಲೆ ಭಟೂರೆ ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಹೆಂಗಿತ್ತು ಅಂತ ರಿವ್ಯೂ ಕೇಳೋಣ. ಪೂರಿ ಚೋಳೆ ಭಟೂರೆ ಚೆನ್ನಾಗಿತ್ತು, ಸೇಮ್ ಹೋಟೆಲ್ ಟೇಸ್ಟೇ ಇತ್ತು, ಚೆನ್ನಾಗಿತ್ತು ಓವರ್ ಆಲ್. ಥ್ಯಾಂಕ್ಸ್ ಫಾರ್ ಯುವರ್ ಪಾಯಸನೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು. ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಯುವ ಮೂವಿಗೆ ಹೋಗೋಣ ಅಂತ. 3 ವರ್ಷದಲ್ಲ ಮಧುಕರ, 2021 ಅಪ್ಪುದು ಯುವರತ್ನ ಮೂವಿಗೆ ಹೋಗಿದ್ವಿ. ಈಗ ಯುವ ಮೂವಿಗೆ ಹೋಗ್ತಾ ಇದ್ದೀವಿ ಅವನ ಬರ್ತಡೇ ದಿನ. ಸೊ ಮನೇಲೆಲ್ಲ ಆಯಿತು, ಪೂಜೆನೂ ಆಗಿದೆ, ಬನ್ನಿ ತೋರಿಸ್ತೀನಿ. ಹೊರಡ್ತಾ ಇದ್ದೀವಿ ಈಗ ಮೂವಿಗೆ. ನೋಡೋಣ ಈ ದಿನ ಇವತ್ತೆಲ್ಲ ಹೆಂಗಿರುತ್ತೆ ಅಂತ. ನಮ್ಮಮ್ಮ ವಿಡಿಯೋಗೆ ಬರಲ್ಲಂತೆ. ಕರ್ದೇ ಇಲ್ಲ, ನಮ್ಮಮ್ಮ ವಿಡಿಯೋಗೆ ಬರಲ್ಲ ಸುಳ್ಳು ಹೇಳ್ತಾವಳೆ ನನ್ನ ಮಗಳು. ಸೊ ಆ್ಯಕ್ಚುಲಿ ಮನೆಯಿಂದ ಹೊರಟಿದ್ದಾದಮೇಲೆ ಮೂವಿಗೆ ಹೋಗೋದಕ್ಕಿಂತ ಮುಂಚೆ ಟೆಂಪಲ್ಗೆ ವಿಸಿಟ್ ಮಾಡಿ ಆ್ಯಂಡ್ ನನ್ನ ತಮ್ಮಗೆ ಏನಾದರೂ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಈ ಶಾಪಿಗೆ ಕರ್ಕೊಂಬಂದೆ. ಆ್ಯಕ್ಚುಲಿ ಟೆಂಪಲ್ಗೆ ನಾನು ಹೋಗಿರಲಿಲ್ಲ, ಅಮ್ಮ ತಮ್ಮ ಮಾತ್ರ ಹೋಗಿದ್ದಿದ್ದು. ಸೊ ಟೆಂಪಲ್ ಕ್ಲಿಪ್ಪಿಂಗ್ಸ್ ಅವರೇನು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಬಂದಿರಲಿಲ್ಲ. ಸೊ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇಲ್ಲಿ. ಸೊ ಅವನ ಕೈಗೆ ಇದು ಬೆಳ್ಳಿ ಕಡ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದು. ಸೊ ನಮಗೆ ಇಷ್ಟ ಆಗೋದು ಯಾವುದೂ ಇರಲಿಲ್ಲ. ಫೈನಲಿ ಆವತ್ತು ಕೊಡ್ಸೋದಕ್ಕಾಗಲಿಲ್ಲ. ಲೈಕ್ ನಾವೊಂದು ಪೀಸ್ ಸೆಲೆಕ್ಟ್ ಮಾಡಿದ್ವಿ, ಅದನ್ನು ನಾನಿಲ್ಲಿ ಪಾಪಪ್ ಮಾಡ್ತೀನಿ, ಇಮೇಜ್ನ ನೋಡ್ಬೋದು ನೀವು ಸಹ. ಸೊ ಆ ಡಿಸೈನ್ನ ಆರ್ಡರ್ ಕೊಟ್ಬಿಟ್ಟು ಆವತ್ತು ಬಂದ್ವಿ. ಇನ್ನೊಂದು ಚೀತಾ ಡಿಸೈನು ಏನಿಲ್ಲಿ ಹಾಕ್ಕೊಂಡು ಟ್ರಯಲ್ ನೋಡ್ತಿದ್ದ, ಅದು ಚೆನ್ನಾಗಿತ್ತು. ಬಟ್ ಅವನಿಗೆ ಆ್ಯನಿಮಲ್ಸಲ್ಲಿ ಫೇವ್ರೇಟ್ ಅನಿಮಲ್ ಬಂದು ಎಲಿಫ್ಯಾಂಟು, ಒಂಟಿ ಸಲಗ ಅಂದರೆ ಅವನಿಗಿಷ್ಟ. ಸೊ ಅದಕ್ಕೆ ಅದೇ ಡಿಸೈನಿಂದು ಕಡ ಕೊಡ್ಸೋಣ ಅಂದ್ಬಿಟ್ಟು ನಾವು ಆರ್ಡರ್ ಕೊಟ್ಬಿಟ್ಟು ಬಂದಿದ್ದು. ನೆಕ್ಸ್ಟ್ ನಾವು ಅಲ್ಲಿಂದ ಓಲ್ಡ್ ಮೆಡ್ರಾಸ್ ರೋಡಲ್ಲಿರೋ ಒರಿಯನ್ ಅಪ್ ಟೌನ್ ಮಾಲ್ಗೆ ಹೋದ್ವಿ ಮೂವಿ ನೋಡೋಣ ಅಂತ. ಸೊ ಅದೇ ನಮಗೆ ನಿಯರ್ ಬೈ ಇರೋದು PVR. ಸೊ ಯೂಶ್ವಲಿ ನಾವು ಕಾಮನ್ ಆಗಿ ಮೂವಿ ನೋಡೋದಕ್ಕೆ ಅಲ್ಲಿಗೆ ಹೋಗೋದು. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಮಾಲ್ ಸ್ಟಾರ್ಟ್ ಆದಾಗ ತುಂಬ ಯೂನಿಟ್ಸ್ ಮಾಲಲ್ಲಿ ವೇಕೆನ್ಸಿ ಇತ್ತು. ಸೊ ಈಗ ಆಲ್ಮೋಸ್ಟ್ ಎಲ್ಲ ಲೈಕ್ ಟಾಪ್ ಆ್ಯಂಡ್ ಬ್ರ್ಯಾಂಡ್ಸ್ ಅಲ್ದಲೇ ಸೊ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರೋ ಅಂಥ ಎಲ್ಲ ಬ್ರ್ಯಾಂಡೆಡ್ ಔಟ್ಲೆಟ್ಸ್ ಓಪನ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು, ರಿಲಯನ್ಸ್ ಟ್ರೆಂಡ್ಸು, ಡಿಜಿಟಲ್ಲು, ಶಾಪಿಂಗ್, ಫ್ಯಾಬ್ರಿಕ್ ಔಟ್ಲೆಟ್ಸ್ ನೋಡೋದಾದರೆ ನಮಗಿಲ್ಲಿ
ಬಜೆಟ್ ಫ್ರೆಂಡ್ಲಿಯಾಗಿ ಅಲೈನ್ ಸೋಲಿ, ಪ್ಯಾಂಟಲೂನ್ಸ್, ಲೈರಾ ಜೊತೆಗೆ ರಿಲಯನ್ಸ್ ಟ್ರೆಂಡ್ಸ್ ಇದೆ. ಆ್ಯಂಡ್ ಫುಡ್ ಕೋರ್ಟ್ಸಿಗೆ ಬರೋದಾದರೆ ನಾವಿಲ್ಲಿ ಬರ್ಗರ್ ಕಿಂಗ್, ಪಿಜ್ಜಾ ಹಟ್, ವರಾಂಡಾ ಜೊತೆಗೆ ರೀಸೆಂಟಾಗಿ ಹಲ್ದಿರಾಮ್ಸ್ ಔಟ್ಲೆಟ್ ಸಹ ಓಪನ್ ಆಗಿದೆ. ಸೊ ನಾವು ಬಂದ್ವಿ, ಸೆಕ್ಯೂರಿಟಿ ಚೆಕ್-ಇನ್ ಆಗಿ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಇರೋದು PVR. ಸೊ ಸೆಕ್ಯೂರಿಟಿ ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ಮೂವಿಗೆ ಹೋಗೋದು. ಸೊ ಹೊರಗಡೆ ತುಂಬ ಬಿಸಿಲಿತ್ತು. ಸೊ ಬಿಸಿಲಲ್ಲಿ ಬಂದಿದ್ದರಿಂದ ತುಂಬ ದಾಹ ಆಗ್ತಿತ್ತು. ಆ್ಯಂಡ್ ಜ್ಯೂಸ್ ಎಲ್ಲ ಏನು ಅವರು ಕ್ಯಾರಿ ಮಾಡೋದಕ್ಕೆ ಬಿಡೋದಿಲ್ವಲ್ಲ PVR ಒಳಗಡೆ. ಸೊ ಅದಕ್ಕೆ ನಾವು ಇಲ್ಲೇ ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂತ ತೊಗೋತಿದ್ವಿ. ಇಲ್ಲಂತೂ ಎಲ್ಲ 1 to 5 ಅಂತಲೇ ಹೇಳ್ಬೋದು, ಅಷ್ಟು ಕಾಸ್ಟ್ಲಿ ಇರುತ್ತೆ. ಬಟ್ ತುಂಬ ದಾಹ ಆಗ್ತಾ ಇದ್ದಿದ್ದರಿಂದ 2 ಬಾಟಲ್ ಜ್ಯೂಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಲೈಕ್ ನಾವು ಹೋಗಿದ್ದಾಗ ಇನ್ನೂ ಆ್ಯಡ್ಸ್ ಪ್ಲೇ ಆಗ್ತಿತ್ತು. ಸೊ ಸೆಟಲ್ ಡೌನ್ ಆದ್ವಿ. ಆ್ಯಂಡ್ ಯುವ ಮೂವಿ ಬಗ್ಗೆ ರಿವ್ಯೂ ಹೇಳಬೇಕು ಅಂತಂದರೆ, ಸೊ ಯುವರಾಜ್ ಕುಮಾರ್ ಅವರ ಫಸ್ಟ್ ಇಂಟ್ರೊಡಕ್ಟರಿ ಮೂವಿ ಯುವ. ಸೊ ಫಸ್ಟ್ ಹಾಫ್ ಏನಿದೆ ಅದು ಫುಲ್ಲು ಕಾಲೇಜ್ ಲೈಫ್ ಸ್ಟೈಲ್ ತೋರಿಸಿದ್ದಾರೆ. ಕಾಲೇಜ್ ಲೈಫ್ ಸ್ಟೈಲು, ಲೈಕ್ ಫುಲ್ಲು ಗ್ಯಾಂಗ್ ವಾರ್ಸು ಆ ಥರ. ಫಸ್ಟ್ ಹಾಫ್ ಅಷ್ಟು ಲೈಕ್ ಯೂತ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಫಸ್ಟ್ ಹಾಫು. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಅದು ಸ್ವಲ್ಪ ಬೋರ್ ಆಗುತ್ತೆ ಅಂತ ಅನಿಸುತ್ತೆ ಫಸ್ಟ್ ಹಾಫು. ಸೊ ನೆಕ್ಸ್ಟ್ ಹಾಫ್ನ ಫುಲ್ಲು ಕವರ್ ಮಾಡಿದ್ದಾರೆ. ನೆಕ್ಸ್ಟ್ ಹಾಫ್ ಫುಲ್ಲು ಫ್ಯಾಮಿಲಿ ಸೆಂಟಿಮೆಂಟು, ಎಸ್ಪೆಷಲಿ ತಂದೆ ಮಗನ ಸೆಂಟಿಮೆಂಟು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಕವರ್ ಮಾಡಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಗುರು ಶಿಷ್ಯನ ಸಂಬಂಧನೂ ಸಹ ತೋರಿಸಿದ್ದಾರೆ. ಲೈಕ್ ಹೇಗೆ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಲೈಕ್ ಅವನ ಪ್ರೊಫೆಷ್ನಲ್ ಕೆರಿಯರ್ ಲೈಫ್ನ ಬಿಡ್ತಾನೆ ಮತ್ತು ಕಮ್ ಬ್ಯಾಕ್ ಮಾಡ್ತಾನೆ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಲೈಕ್ ಒಂದು ಕಾಲೇಜ್ ಹುಡುಗ ಎಜುಕೇಷನ್ ಮುಗಿದಿದ್ದ ತಕ್ಷಣ ಹೇಗೆ ಕಂಪ್ಲೀಟಾಗಿ ಫ್ಯಾಮಿಲಿಯಲ್ಲಿ ಒಂದು ಪ್ರಾಬ್ಲಮ್ ಅಕ್ಕರ್ ಆಗುತ್ತೆ. ಸೊ ಕಂಪ್ಲೀಟ್ ಜವಾಬ್ದಾರಿ ತೊಗೊಂಡು ಹೇಗೆ ಆ ಪ್ರಾಬ್ಲಮ್ನ ಓವರ್ಕಮ್ ಮಾಡ್ತಾನೆ, ಜೊತೆಗೆ ಅವ್ನ ಕೆರಿಯರ್ ಲೈಫ್ನು ಬಿಲ್ಡ್ ಮಾಡ್ಕೊತಾನೆ ಒಂದು ಗೇಮಲ್ಲಿ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಮಸ್ಟ್ ವಾಚ್ ಇನ್ ಥಿಯೇಟರ್ಸ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಔಟ್ಕಮ್ ಅಂತಲೇ ಹೇಳ್ಬೋದು ಇಂಟ್ರಡಕ್ಟರಿ ಮೂವಿಗೆ. ಆ್ಯಂಡ್ ಮೂವಿ ಮುಗಿಸ್ಕೊಂಡು ನಾವಿಲ್ಲಿ ನೆಕ್ಸ್ಟ್ ಹಲ್ದಿರಾಮ್ಸ್ ಔಟ್ಲೆಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ನನಗೆ ಇಲ್ಲಿ ಆಲೂ ಭುಜಿಯಾ ಸೇವ್ ಅಂತ ಬರುತ್ತಲ್ವ, ಅದು ತುಂಬಾ ಇಷ್ಟ. ಅದು ತಗೊಳ್ಳೋಣ ಅಂತ ಬಂದ್ವಿ.
ಬಟ್ ಅದಿರಲಿಲ್ಲ. ಸೊ ಅದ್ರ ಬದಲು ಮಾಮೂಲಿ ಜನರಲ್ ಭುಜಿಯಾ ಸೇವ್ ಒಂದು, ಮತ್ತು ಇದು ಹೊಸದು ಕಾಶ್ಮೀರಿ ಮಿಕ್ಸ್ ಅಂತ ಒಂದಿತ್ತು, ಅದನ್ನು ತೊಗೊಂಡು ಜೊತೆಗೆ ಇಲ್ಲೊಂದು ಕಾಜು ಬರ್ಫಿ, ಇದಿಷ್ಟು ಅವ್ನ ಬರ್ಡೇ ಸ್ವೀಟ್ ಅಂತ. ಸೊ ಇದಿಷ್ಟನ್ನು ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟು ಹೊರಡ್ತಾ ಇದ್ದೀವಿ. ಲೈಕ್ ಬರ್ಗರ್ ಕಿಂಗಲ್ಲಿ ಒಂದು ಬರ್ಗರ್ ತಿಂದು ತುಂಬಾ ದಿನ ಆಗಿತ್ತು. ಸೊ ನೆಕ್ಸ್ಟ್ ಬರ್ಗರ್ ಕಿಂಗ್ಗೆ ಹೋಗಿ ಅಲ್ಲಿ ತಿಂದ್ಕೊಂಡು ಮನೆಗೆ ಹೋಗೋ ಪ್ಲ್ಯಾನು. ಇಲ್ಲಿ ಬರ್ಗರ್ ಕಿಂಗಲ್ಲಿ ಬೇಸಿಕ್ ಮೀಲ್ ಕಾಂಬೋ ಬರುತ್ತಲ್ವಾ, ಲೈಕ್ 99 ರುಪೀಸ್ದು 1 ಬರ್ಗರು, 1 ಫ್ರೆಂಚ್ ಫ್ರೈಸ್ ಪ್ಯಾಕೆಟು ಮತ್ತು 1 ಕೋಕ್, 1 ಗ್ಲಾಸ್ ಕೋಕ್. ಸೊ ಇದಿಷ್ಟನ್ನು ತೊಗೊಂಡಿದ್ವಿ ಮೂವರೂ. ಸೊ ಏನಷ್ಟು ಹೊಟ್ಟೆ ಹಸಿವು ಇರಲಿಲ್ಲ, ಜಸ್ಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿದ್ರಿಂದ ಅಷ್ಟೇ ಬರ್ಗರ್ ಕಿಂಗಿಗೆ ಹೋಗಿದ್ದು. ಸೊ ಇದೊಂದು ಲೈಕ್ ಲೈಟ್ ಸ್ನ್ಯಾಕ್ ಥರ ಆಯಿತು. ಸೊ ಇದನ್ನು ತಿಂದ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟು ಮನೆಗೆ ಹೋಗಿ ಲೈಕ್ ನಮ್ಮ ಫ್ಯಾಮಿಲಿ ಜೊತೆಗೆ ಅವನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ಕೇಕ್ ಕಟ್ ಮಾಡಿಸಿ ಡಿನ್ನರ್ ಮುಗಿಸೋದು. ಇಷ್ಟೇ ಇವತ್ತಿನ ದಿನದ ಪ್ಲ್ಯಾನು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಟೈಮು 8 o'clock ಆಗಿತ್ತು. ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಲೈಕ್ ಕೇಕ್ ಕಟ್ಟಿಂಗಿಗೆಲ್ಲ ರೆಡಿ ಮಾಡಿಕೊಂಡು ಅವ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಸೊ ಕೇಕ್ ಕಟ್ಟಿಂಗು, ಫೋಟೋ ಸೆಷನ್ನು ಎಲ್ಲ ಮುಗ್ದಿದ್ದಾದಮೇಲೆ ಊಟ ಮುಗಿಸಿ ಡಿನ್ನರ್ ಮುಗಿಸಿ ಮಲಗಿತ್ತು. ಸೊ ಇಷ್ಟೇ. ಸೊ ಇದಾಗಿತ್ತು ನನ್ನ ತಮ್ಮನ ಬರ್ಡೇ ವ್ಲಾಗ್. ಸೊ
ಕಂಪ್ಲೀಟ್ ಡೇ ಕ್ಲಿಪ್ಪಿಂಗ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸಿಗುತ್ತೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.